ಕಿರುತೆರೆ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾತ್ರಿಯಿಡೀ ಮನುವಿನ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತೀವ್ರ ವಿಚಾರಣೆ ಆಗಿದೆ. ಸಂತ್ರಸ್ತೆ ಮಡೆನೂರು ಮನು ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತೆಯ ಆರೋಪದಂತೆ ಖಾಸಗಿ ವಿಡಿಯೋ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಆಕೆಗೆ ಪ್ರಜ್ಞೆ ತಪ್ಪಿಸುವ ಹಂತಕ್ಕೆ ಪ್ರಜ್ಞೆ ತಪ್ಪುವ ಹಂತಕ್ಕೆ ಆಕೆಗೆ ಪಾನಮತ್ತಳನ್ನಾಗಿ ಮಾಡಿ ಪ್ರಜ್ಞೆ ತಪ್ಪಿದಾಗ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿರುವಂಥ ಆರೋಪ ಮನು ವಿರುದ್ಧ ಕೇಳಿಬಂದಿದೆ. ಇಡೀ ಮೊಬೈಲ್ ಪರಿಶೀಲನೆ ಮಾಡಿದರೂ ಕೂಡ ಯಾವುದೇ ಖಾಸಗಿ ವಿಡಿಯೋ ಇಲ್ಲ. ಇಬ್ಬರು ಜೊತೆಯಲ್ಲಿ ಇರುವಂಥ ಕೆಲ ಫೋಟೋಗಳು ಪತ್ತೆಯಾಗಿದ್ದಾವೆ. ರಿಯಾಲಿಟಿ ಶೋ ಸೆಟ್ನಲ್ಲಿ ತೆಗೆದಿದ್ದ ಫೋಟೋಗಳವೆಲ್ಲವೂ ಕೂಡ ಕೆಲ ಫೋಟೋಗಳು ಪತ್ತೆಯಾಗಿದ್ದಾವೆ. ಹೀಗಾಗಿ ಸಂತ್ರಸ್ತೆಗೆ ಮತ್ತೆ ನೋಟಿಸ್ ನೀಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಖಾಸಗಿ ವಿಡಿಯೋ ಇರೋದು ಹೇಗೆ ಗೊತ್ತಾಯಿತು? ನಿಮಗೆ ಆ ವಿಡಿಯೋ ಯಾವಾಗಾದರೂ ತೋರಿಸಿದ್ದಾರಾ? ಯಾವ ವಿಡಿಯೋ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು? ಆರೋಪಿಗಳಿಗೆ ಪೂರಕ ಸಾಕ್ಷ್ಯವನ್ನು ಕೊಡಲಿಕ್ಕೆ ನೋಟಿಸ್ ನೀಡ್ತಾ ಇದೆ ಖಾಕಿ. ನೋಡಿ, ಆಕೆ ಸ್ಪಷ್ಟವಾಗಿ ಹೇಳಿದ್ದಾಳೆ, ನನ್ನ ಮೇಲೆ ಹಲವಾರು ಬಾರಿ ಅತ್ಯಾಚಾರ ಮಾಡಿದ್ದಾನೆ, ಜೊತೆಗೆ ಅಬಾರ್ಷನ್ ಕೂಡ ಮಾಡಿಸಿದ್ದಾನೆ. ಗರ್ಭದ ಧಾರಣೆಯಾದಂಥ ಸಂದರ್ಭದಲ್ಲಿ ಅದನ್ನು ತೆಗೆಸುವ ಕೆಲಸವನ್ನು ಕೂಡ ಮಾಡಿದ್ದಾನೆ. ಪದೇ ಪದೇ ಅತ್ಯಾಚಾರ ಮಾಡಿ ಅದರ ಜೊತೆಗೆ ಅತ್ಯಾಚಾರ ಹೇಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ನನಗೆ ಪಾನಮತ್ತಳಾಗಿ ಅಥವಾ ಕಂಠಪೂರ್ತಿ ಕುಡಿಸ್ತಾ ಇದ್ದ. ನಾನು ಪ್ರಜ್ಞೆ ತಪ್ಪಿದಾಗ ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ. ಆ ವಿಡಿಯೋ ಇಟ್ಟುಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರವನ್ನು ಮಾಡಿದ್ದಾನೆ. ಇವನು ಅತ್ಯಂತ ದುಷ್ಟ ಕೆಲಸವನ್ನು ಮಾಡಿದ್ದಾನೆ ಅಂಥೇಳಿ ಆಕೆ ಅನೇಕ ಬಾರಿ ಹೇಳಿಕೊಂಡಿದ್ದಾಳೆ. ಈಗಲೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಳೆ. ಸ್ಟೇಷನ್ಗೂ ಕೂಡ, ಪೊಲೀಸ್ ಠಾಣೆಗೂ ಕೂಡ ಅದೇ ರೀತಿಯ ಕಂಪ್ಲೇಂಟನ್ನು ಕೊಟ್ಟಿದ್ಲು. ಆ ಕಂಪ್ಲೇಂಟನ್ನು ಆಧರಿಸಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಿಡಿಯೋ ಎಲ್ಲಿ ಪತ್ತೆ ಇದೆ ಅಂತ ನೋಡಿದ್ರೆ ವಿಡಿಯೋ ಮೊಬೈಲ್ನಲ್ಲಂತೂ ಸಿಕ್ಕಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಡೆನೂರು ಮನು ಕೋರ್ಟ್ಗೆ ಹಾಜರಾಗ್ತಾನೆ. 6ನೇ ACJM ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ನಿನ್ನೆ ಹಾಸನದ ಶಾಂತಿಗ್ರಾಮದಲ್ಲಿ ಮನುನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತರಲಾಗಿತ್ತು. ಮಡೆನೂರು ಮನುಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗ್ತಾ ಇದೆ. ಆತ ಸಿನಿಮಾವೊಂದರ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದ. ಈ ಸಂದರ್ಭದಲ್ಲಿ ಸಿನಿಮಾ ತನ್ನ ಭವಿಷ್ಯಕ್ಕೆ ಬಹಳ ಬೆಳಕಾಗುತ್ತೆ ಅಂತ ಅಂದುಕೊಂಡಿದ್ದ. ಆದರೆ ಈಕೆ ಕೊಟ್ಟಿರುವಂಥ ದೂರಿನ ಆಧಾರ ಇದೆಯಲ್ಲ, ದೂರು ಆತನ ಬದುಕನ್ನೇ ಈಗ ಮತ್ತೊಂದು ಬೇರೆ ದಿಕ್ಕಿಗೆ ತಿರುಗಿಸಿದಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಕಂಪ್ಲೇಂಟನ್ನು ತೆಗೆದುಕೊಂಡಿರುವಂಥ ಪೊಲೀಸರು ಆತನನ್ನು ರಾತ್ರಿ ಇಡೀ ವಿಚಾರಣೆ ಮಾಡಿದ್ದಾರೆ. ಆ ವಿಡಿಯೋ ಎಲ್ಲಿದೆ ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿವರೆಗೂ ಕೂಡ ಆ ವಿಡಿಯೋ ಸಿಕ್ಕಿಲ್ಲ. ಹಾಗಾದರೆ ಈಕೆಗೆ ಆ ವಿಡಿಯೋ ಹೆಂಗೆ ಗೊತ್ತಾಯಿತು? ಒಂದೋ ಈಕೆ ಆ ವಿಡಿಯೋ ರೆಕಾರ್ಡ್ ಮಾಡುವಾಗ ಅರೆಬರೆ ಪ್ರಜ್ಞಾವಸ್ಥೆಯಲ್ಲಿರಬೇಕು, ಅಥವಾ ಪ್ರಜ್ಞಾವಸ್ಥೆಯಲ್ಲಿ ಇಲ್ಲದಿದ್ದರೂ ಕೂಡ ಆ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿದಾಗ ಅದನ್ನು ತೋರಿಸುವಂಥ ಕೆಲಸವನ್ನು ಆತ ಮಾಡಿರಬೇಕು. ನೋಡು, ನಿನ್ನ ವಿಡಿಯೋನ ಹಿಂಗೆ ಮಾಡಿದ್ದೀನಿ ನಾನು ಅಂತ ತೋರಿಸುವಂಥ ಕೆಲಸ ಮಾಡಿರಬೇಕು. ಆ ವಿಡಿಯೋನಿಟ್ಟುಕೊಂಡೇ ಅತ್ಯಾಚಾರ ಮಾಡುವಂಥ, ಬ್ಲ್ಯಾಕ್ ಮೇಲ್ ಮಾಡುವಂಥ, ಬೆದರಿಸುವಂಥ ಕೆಲಸ ಮಾಡಿರಬೇಕು. ಇದಲ್ಲದೆ ಆಕೆಗೆ ಗೌಪ್ಯವಾಗಿ ಮೊಬೈಲನ್ನೆಲ್ಲರೂ ನೋಡಿದಾಗ ಗೊತ್ತಾಗಿರಬೇಕು. ಬಟ್ ಇಲ್ಲೆಲ್ಲೂ ಕೂಡ ಮೊಬೈಲ್ನಲ್ಲಿ ಅಷ್ಟು ಸರ್ಚ್ ಮಾಡಿದಾಗ ಎಲ್ಲೂ ಕೂಡ ವಿಡಿಯೋ ಇರೋದು ಪತ್ತೆ ಆಗಿಲ್ಲ. ಆದರೆ ಅವನ ಮೊಬೈಲ್ನಲ್ಲಿ ಇವಳ ಜೊತೆ ಇರುವಂಥ ಫೋಟೋ, ಇಬ್ಬರು ಜೊತೆಗಿರುವಂಥ ಫೋಟೋ ಇದೆ. ಅದು ಅಶ್ಲೀಲ ಫೋಟೋಗಳಲ್ಲ, ಬದಲಾಗಿ ಯಾವುದೋ ಸೆಟ್ನಲ್ಲಿ, ರಿಯಾಲಿಟಿ ಶೋನ ಸೆಟ್ನಲ್ಲಿ ತೆಗೆಸಿಕೊಂಡಿರುವಂಥ ಫೋಟೋ ಇದೆ. ಹೀಗಾಗಿ ವಿಡಿಯೋ ಸಿಕ್ಕಿಲ್ವಲ್ಲ, ವಿಡಿಯೋದ ವಿಚಾರವಾಗಿ ಮತ್ತಷ್ಟು ಎನ್ಕ್ವೈರಿ ಮಾಡುವಂಥ ಅವಶ್ಯಕತೆ ಪೊಲೀಸರ ಮುಂದೆ ಕಾಣಿಸ್ತಾ ಇದೆ. ಹೀಗಾಗಿ ಆಕೆಯನ್ನು ಕೂಡ ಇವತ್ತು ನೋಟಿಸ್ ಕೊಟ್ಟು ಕರೆಸಿಕೊಳ್ಳುವಂಥ ಸಾಧ್ಯತೆ ಇದೆ. ಅದಕ್ಕೆ ಸಿದ್ಧತೆಯನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಆಕೆ ಕೊಟ್ಟಿರುವಂಥ ದೂರು ಒಂದು ರೀತಿಯಲ್ಲಿದೆ, ದೂರಿನ ಆಧಾರದಲ್ಲಿಯೇ ತನಿಖೆ ನಡೀತಾ ಇದೆ. ಈ ವಿಡಿಯೋ ವಿಚಾರದಲ್ಲಿ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಆ ಕಾರಣಕ್ಕಾಗಿ ಆಕೆನ ಕರೆಸಿಕೊಳ್ಳಲಾಗ್ತಾ ಇದೆ ಅಂತ ಕಾಣಿಸುತ್ತೆ. ಸಂತೋಷ್, ಖಂಡಿತವಾಗಿ ದರ್ಶತ್, ಈಗಾಗಲೇ ಏನು ಸಂತ್ರಸ್ತೆ ಮಾಡಿರುವಂತ ಆರೋಪ ಏನಿದೆ, ಆರೋಪದಡಿ FIR ಅನ್ನು ದಾಖಲು ಮಾಡಿದಂತ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ನಿನ್ನೆ ಆ ಆಕ್ಟರ್ ಏನು ಮಡೆನೂರು ಮನು ಏನಿದೆ ಇದನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಬಂಧಿಸಿ ಅದನ್ನು ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅತ್ಯಾಚಾರ ಮಾಡೋದ್ರ ಬಗ್ಗೆ ಆತ ಹೇಳಿಲ್ಲ. ನಾನು ಯಾವುದೇ ರೀತಿಯಾಗಿ ಅತ್ಯಾಚಾರವನ್ನ
ಮಾಡಿಲ್ಲ ಅನ್ನೋ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಏನು ಕನ್ಸೆಂಟ್ ಸೆಕ್ಸ್ ಅಂತ ಏನ್ ಹೇಳ್ತೀವಿ ಆ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಿದರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಕೂಡ ಏನು ದೂರಿನಲ್ಲಿ ಆಕೆ ಆರೋಪನ ಮಾಡ್ತಾಳೆ, ನನ್ನ ಬಳಿ ಏನು ವಿಡಿಯೋವನ್ನ ಮಾಡ್ಕೊಂಡು ಈತ ನನ್ನ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾಳೆ ಅಂತ ಈಕೆ ಏನು ಸಂತ್ರಸ್ತೆ ಆರೋಪನ ಮಾಡಿದ್ದಾಳೆ. ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯಾದಂತಹ ವಿಡಿಯೋಗಳು ಸಿಕ್ಕಿಲ್ಲ ಅಂದ್ರೆ ಆತನ ಮೊಬೈಲ್ ಅನ್ನು ವಶಪಡಿಸಿಕೊಂಡಿರುವಂತ ಪೊಲೀಸರಿಗೆ ಯಾವುದೇ ವಿಡಿಯೋಗಳು ಸಿಕ್ಕಿಲ್ಲ. ಹೀಗಾಗಿ ಆಕೆಗೆ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು. ಇವತ್ತು ವಿಚಾರಣೆಗೆ ಬರ್ಬೇಕಂತ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಕೂಡ ಆಕೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ವಿಚಾರಣೆ ವೇಳೆ ಈಕೆ ಮಾಡಿರುವಂತಹ ಆರೋಪಗಳೇನಿದೆ, ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಾಗೆ ಪೂರಕವಾದ ದಾಖಲಾತಿಗಳನ್ನು ಕೂಡ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಈಕೆ ಬಳಿ ಏನೆಲ್ಲ ಸಾಕ್ಷ್ಯಾಧಾರಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಸೊ ಇದರ ಜೊತೆಗೆ ಈ ಹಿಂದೆ ಅವರಿಬ್ರು ಮದುವೆ ಆಗಿದ್ದಿರ್ಬೋದು, ಚಾಟ್ ಮಾಡಿರ್ಬೋದು, ಅವರ ವಾಟ್ಸಪ್ ಚಾಟ್ಗಳಿರ್ಬೋದು, ಫೋಟೋಗಳಿರ್ಬೋದು, ಖಾಸಗಿ ವಿಡಿಯೋಗಳಿರ್ಬೋದು, ಏನಿದೆ ಇವೆಲ್ಲವನ್ನು ಕೂಡ ಆಕೆ ಇವತ್ತು ಪೊಲೀಸರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇರುತ್ತೆ. ಯಾಕೆಂತಂದ್ರೆ ಈಗಾಗಲೇ ಆಕೆ ಅತ್ಯಾಚಾರ ಮಾಡಿದ್ದಾನೆ ಹಲವು ಬಾರಿ ಅಂತೇಳಿ ಆರೋಪ ಮಾಡಿದ್ರು. ಅದ್ರ ಜೊತೆಗೆ 3-4 ಬಾರಿ ಆಕೆ ಕೂಡ ಏನು ಪ್ರೆಗ್ನೆಂಟ್ ಆದ ಸಂದರ್ಭದಲ್ಲೂ ಕೂಡ ಟ್ಯಾಬ್ಲೆಟ್ ಗಳನ್ನ ನೀಡಿ ಅಬಾರ್ಟ್ ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಕೆ ಈ ಒಂದು ಆರೋಪನ ಮಾಡಿದ್ದಾರೆ. ಸೊ ಇದು ಒಂದ್ ಕಡೆ ಇದೆ. ಮತ್ತೊಂದು ಕಡೆ ಇವತ್ತು ಆರೋಪಿತ ಸ್ಥಾನದಲ್ಲಿರುವಂತ ಮಡೆನೂರು ಮೊನ್ನೆ ದಿನ ಆತನ ಸಿನಿಮಾ ಕೂಡ ರಿಲೀಸ್ ಇರುವಂತದ್ದು. ಹೀಗಾಗಿ ಇವತ್ತು ಸಿನಿಮಾ ರಿಲೀಸ್ ಇದೆ, ನಿನ್ನೆ ಸಂಜೆ ಆತ ಅರೆಸ್ಟ್ ಕೂಡ ಆಗಿರುವಂತದ್ದು. ಪೊಲೀಸರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಆದ್ರೆ ಈಗಾಗಲೇ ಬಂಧನಕ್ಕೊಳಗಾಗಿರುವಂತಹ ಆರೋಪಿತರನ್ನ ವೈದ್ಯಕೀಯ ತಪಾಸಣೆ ಮಾಡಿಸಿದರೆ ಇವತ್ತು ಬಹುತೇಕ 12 ಗಂಟೆಯ ವೇಳೆಗೆ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇರುವಂತದ್ದು. ಕೋರ್ಟ್ಗೆ ಹಾಜರುಪಡಿಸಿ ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆಯನ್ನು ನಡೆಸಲಿಕ್ಕೆ ಆತನನ್ನ ವಶಕ್ಕೆ ಪಡ್ಕೊಳ್ಳುವ ಸಾಧ್ಯತೆ ಇರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್.